ಈಗಾಗಲೇ ವಿಪಕ್ಷಗಳು ನಾಗೇಂದ್ರ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ. ನಮ್ಮ ಜೊತೆ ಇದ್ದಾರೆ ಸಚಿವರಾದಂಥ UT ಖಾದರ್, ಬನ್ನಿ ಮಾತಾಡ್ಸೋಣ. ಸರ್, ಈಗಾಗಲೇ ಏನು ಸಚಿವ ಸಂಪುಟದಿಂದ ಇವ್ರನ್ನ ನಾಗೇಂದ್ರ ಅವ್ರನ್ನ ಹೊರಹಾಕಬೇಕು ಅಂತೇಳಿ ಈಗಾಗಲೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸರ್. ನೋಡಿ, ಅಧಿವೇಶನ, ವಿಧಾನಸಭೆ ಅಧಿವೇಶನ ಅದು ರಾಜಕೀಯ ಪ್ರತಿಭಟನೆ ಒಂದು ವೇದಿಕೆ ಆಗಬಾರ್ದು. ಅದು ಜನರ ಸಮಸ್ಯೆಗಳನ್ನು ಚರ್ಚಿಸುವಂಥ ಒಂದು ವೇದಿಕೆ ಆಗಬೇಕು. ಜನರ ಸಮಸ್ಯೆಯನ್ನು ಚರ್ಚಿಸುವ ಬದಲು ತಮ್ಮ ರಾಜ್ಯಕ್ಕಾಗಿ ಆ ಒಂದು ಅಧಿವೇಶನ ಉಪಯೋಗ ಮಾಡುವ ಮೂಲಕ BJPಯವರು ಜನಸಾಮಾನ್ಯರಿಗೆ ಸಾಮಾಜಿಕವಾದ ವಂಚನೆ ಮಾಡ್ತಿದ್ದಾರೆ. ಇಟ್ಸ್ ಎ ಸೋಷಿಯಲ್ ಚೀಟಿಂಗ್. ಇವತ್ತು ನಾಗೇಂದ್ರ ಅವರಿಗೆ ಯಾಕೆ ಕೊಡಬಾರ್ದಂಥೇಳಿ ನೋಟಿಸ್ ಕೊಟ್ಟು ಚರ್ಚೆ ಮಾಡಲಿ, ಯಾಕೆ ನಾವು ಕೊಟ್ಟಿದ್ದೇವೆ ಅಂತೇಳಿ ನಮ್ಮ ಸರ್ಕಾರ ಮುಖ್ಯಮಂತ್ರಿದು ಉತ್ತರ ಕೊಡ್ತಾರೆ, ಜನ ಅದನ್ನು ತೀರ್ಮಾನ ಮಾಡ್ತಾರೆ. ಪಕ್ಷಗಳು ಹೇಳ್ತಿರೋದು CBIನ ಚಾರ್ಜ್ ಶೀಟ್ನಲ್ಲಿ ನಾಗೇಂದ್ರ ಅವರ ಹೆಸರು ಉಲ್ಲೇಖ ಇದೆ, ಜೊತೆಗೆ ಅಧಿಕಾರಿಗಳು ಅದರಲ್ಲಿ ಹಗರಣದಲ್ಲಿ ಭಾಗಿಯಾಗಿರೋದು ಕೂಡ ಉಲ್ಲೇಖ ಇರೋದ್ರಿಂದ ಅವರು ಇದರಿಂದ ಹೊರಬರಬೇಕು ಅಂತಂದರೆ ಸಚಿವ ಸ್ಥಾನದಿಂದ ಆದ ನಂತರ ಕ್ಲೀನ್ ಚೀಟ್ ತೊಗೊಂಡು ಸಚಿವ ಸ್ಥಾನಕ್ಕೆ ಸೇರಿಕೊಳ್ಳಿ ಅನ್ನೋದು ಅವ್ರ ವಾದ ಸರ್. CBI ಉಲ್ಲೇಖ ಮಾಡಿದರೆ ಅವರು ದೋಷಿ ಅಂತ ಏನು ತೀರ್ಮಾನ ಮಾಡಿದ್ದಾರಾ? ಇಲ್ಲಲ್ಲ. ಯಾವಾಗ ದೋಷಿ ಅಂತ ತೀರ್ಮಾನ ಮಾಡ್ತಾರ ಆವಾಗ ಅದನ್ನು ಒಂದು ನಿಮಿಷ ನಿಲ್ಲುವುದಿಲ್ಲ. ಇಲ್ಲಿ ಪ್ರಶ್ನೆ ಅಂತ ಹೇಳಿದರೆ CBI ಏನು ಉಲ್ಲೇಖ ಮಾಡಿದೆ ಅದಕ್ಕೆ ಕೋರ್ಟ್ ಕೂಡ ಬೇಲ್ ಕೊಟ್ಟಿದೆ. ಕೋರ್ಟ್ ಕೂಡ ಬೇಲ್ ಕೊಟ್ಟಿದ್ರೆ ಅದರ್ಥ ಏನು, ಇವರು ಉಲ್ಲೇಖ ಮಾಡಿದ್ದು ಎಲ್ಲ ಕೂಡ ಸತ್ಯ ಅಲ್ಲ, ಅದು ತನಿಖೆ ಇವತ್ತು ಆಗಲಿ ಅಂತೇಳಿ ತನಿಖೆಯಲ್ಲಿ ಇವತ್ತು ಬರಲಿ. ಇವತ್ತು CBI ನೋಟಿಸ್ ಮಾಡಿದವರು BJPಯ ಈ ರಾಜ್ಯ ಮತ್ತು ದೇಶದಲ್ಲಿ ಎಲ್ಲಿಯೂ ಕೂಡ ಮಂತ್ರಿ ಆಗಲೇ ಇಲ್ವಾ? ಅದನ್ನು ತೋರಿಸಲಿ. ಅವರು ಏನಾದರೂ ಅವರ ಇದರ ಮುಖಾಂತರ BJP ಉಲ್ಲೇಖ ಮಾಡಿದ ತಕ್ಷಣ ನಮ್ಮ ಯಾವುದೇ ರಾಜ್ಯದಲ್ಲಿ, ಯಾವುದೇ ಕೇಂದ್ರದಲ್ಲಿ, ಯಾವುದೇ ಸ್ಥಾನದಲ್ಲಿ ಇವತ್ತು ಮಂತ್ರಿಯಾಗಿ ನಮ್ಮ ಯಾರು ಇರುವುದಿಲ್ಲ ಅಂತೇಳಿ ಅವರೊಂದು ಆದೇಶ ಕೊಟ್ಟು ಮಾಡಲಿ, ಹಾಗೂ ನೋಡುವ. ಅವರಿಗೆ ಬೇಕಾದ ಕಡೆ ಎಲ್ಲ CBI ನೋಟಿಸ್ ಆದರೂ ಕೂಡ ಇದ್ದಾರೆ, ಇನ್ನೊಂದು ಕಡೆ ಕೂಡ ಇದ್ದಾರೆ. ರಾಜ್ಯದಲ್ಲಿ ಯಾಕೆ ಮಾಡಬೇಕು? ಹೊರಗಡೆ ಅದು ಪ್ರತಿಭಟನೆ ಮಾಡಿ ಪಬ್ಲಿಕಲ್ಲಿ ಚರ್ಚೆ ಮಾಡಲಿ. ಪಬ್ಲಿಕಲ್ಲಿ ಚರ್ಚೆ ಮಾಡೋದು ಬಿಟ್ಟು ಅಧಿವೇಶನದಲ್ಲಿ ಅವರ ಅಡಚಣೆ ಯಾಕೆ ಮಾಡಬೇಕು? ಸರ್, ನಾಗೇಂದ್ರ ಅವರ ವಿಚಾರವನ್ನೇ ಮುಂದಿಟ್ಕೊಂಡು ಸದನವನ್ನು ಕಲಾಪವನ್ನು ಬಲಿ ಮಾಡೋದು ಎಷ್ಟು ಸರಿ? ಯಾಕಂದರೆ ಸಾಕಷ್ಟು ವಿಚಾರಗಳಿದೆ. ಅದನ್ನು ಹೇಳಿದಲ್ಲ, ಜನರಿಗೆ BJPಯವರು ಸಾಮಾಜಿಕ ವಂಚನೆ ಮಾಡ್ತಿದ್ದಾರೆ, ಜನರಿಗೆ ತೊಂದರೆ ಮಾಡ್ತಿದ್ದಾರೆ. ಅದರ ಬಗ್ಗೆ ಚರ್ಚೆ ಮಾಡ್ಬೋದು, ಅಲ್ಲಿ ಮುಗಿಸ್ಬೋದು, ಜನ ಅದನ್ನು ತೀರ್ಮಾನ ಮಾಡ್ತಾರೆ. ಏನು ವಿಧಾನಸೌಧಕ್ಕೆ ಮುತ್ತಿಗಾಗುವಂಥ ಕೆಲಸ ಕೂಡ BJP ನಾಯಕರು ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಇದನ್ನೆಲ್ಲ ರಾಜಕೀಯವಾಗಿ ಅದರ ಲಾಭ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಕರ್ನಾಟಕ ಜನತೆ, ಜನಸಾಮಾನ್ಯರು ಬುದ್ಧಿವಂತರಿದ್ದಾರೆ. ಇವರಿಂತಷ್ಟೇ ನಾಟಕ ಆಡಿದರೂ ಕೂಡ ಜನರನ್ನು ಇವರಿಗೆ ಮೋಸಗೊಳಿಸಲಿಕ್ಕೆ ಅಥವಾ ದಿಕ್ಕು ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಜನ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ, ಜನ ಮುಖ್ಯಮಂತ್ರಿ ಜೊತೆಯಲ್ಲಿದ್ದಾರೆ, ನಾಗೇಂದ್ರನ ಜೊತೆಯಲ್ಲಿ ಕೂಡ ಇದ್ದಾರೆ. ಇದಿಷ್ಟು ಏನು ನಾಗೇಂದ್ರ ಅವರ ವಿಚಾರವನ್ನು ರಾಜಕೀಯ ಮಾಡ್ತಿದ್ದಾರೆ, ರಾಜಕೀಯ ವೇದಿಕೆಯನ್ನಾಗಿ ಮಾಡ್ಕೊಳ್ತಿದ್ದಾರೆ ವಿಪಕ್ಷ ನಾಯಕರು. ಅದನ್ನು ಹೊರತುಪಡಿಸಿ ಸಾಕಷ್ಟು ವಿಚಾರಗಳಿದೆ, ಅದನ್ನು ಸದನದಲ್ಲಿ ಚರ್ಚೆ ಮಾಡಬೇಕು ಅನ್ನೋದು ಸಚಿವರಾದಂಥ UT ಖಾದರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು.